ಎಜೆ ನ್ಯೂಸ್ಗೆ ಸ್ವಾಗತ. ಮರಗಳ ರಕ್ಷಣೆಗೆ ಮಹಿಳೆಯರು ಅತ್ಯುತ್ತಮ ಕಾರ್ಯಕ್ರಮ. ನಗರಸಭೆಯ ಅಧ್ಯಕ್ಷರು ಆದ ಎಂ ಸಮೀಉಲ್ಲಾ. ಅಮೃತ ಮಿತ್ರ ಕಾರ್ಯಕ್ರಮದ ಅಡಿಯಲ್ಲಿ ಮರಗಳ ರಕ್ಷಣೆಗೆ ಮಹಿಳೆಯರು ಎಂಬ ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮವಾಗಿದ್ದು, ಮಹಿಳೆಯರು ತಮ್ಮ ತಮ್ಮ ಕುಟುಂಬಗಳನ್ನು ಹೇಗೆ ಉತ್ತಮ ರೀತಿಯಲ್ಲಿ ಸಾಗಿಸ್ತಾರೋ ಅದೇ ರೀತಿ ಮಹಿಳೆಯ ಹೆಸರು, ತಾಯಂದಿರು ತಮ್ಮ ಅಕ್ಕ ತಂಗಿಯರ ಹೆಸರಲ್ಲಿ ಗಿಡಗಳನ್ನ ನೆಟ್ಟು ಉತ್ತಮ ಕಾರ್ಯ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದರಿಂದ ಸರ್ಕಾರ ಚಿಂತನೆ ಮಾಡಿ ಈ ಯೋಜನೆ ಜಾರಿಗೆ ತಂದಿದೆ. ಮಹಿಳೆಯರು ಈ ರೀತಿ ಗಿಡವನ್ನ ನೆಟ್ಟಿ ಹಸಿರುಯುಕ್ತ ನಗರಗಳನ್ನ ನಿರ್ಮಾಣ ಮಾಡಿ ಪರಿಸರ ಕಾಪಾಡುವಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಾಗಿದೆ. ಹೀಗಾಗಿ ಈ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಅರಸೀಕೆರೆ ನಗರಸಭೆಯ ಅಧ್ಯಕ್ಷರು ಆದ ಎಂ ಸಮೀಉಲ್ಲಾ ತಿಳಿಸಿದ್ದಾರೆ. ಅರಸೀಕೆರೆ ನಗರದ ಜೇನುಕಲ್ ನಗರದ ಬಳಿ ಇರುವಂತಹ ನಗರಸಭೆಯ ನೀರು ಶುದ್ಧೀಕರಣ ಘಟಕದ ಆವರಣದಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಈಗಾಗಲೇ ಅರಸೀಕೆರೆ ನಗರದಲ್ಲಿ 2 ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉದ್ಯಾನವನಗಳ ನಿರ್ವಹಣೆಗಾಗಿ ನಗರಸಭಾ ವತಿಯಿಂದ ಜವಾಬ್ದಾರಿ ಕೊಟ್ಟಿದ್ದು, ಈ ಕಾರ್ಯವನ್ನ ಸ್ವಸಹಾಯ ಸಂಘದ ಮಹಿಳೆಯರು ಯಶಸ್ವಿಯಾಗಿ ಮತ್ತು ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ. ಮಹಿಳೆಯರಿಗೆ ಯಾವುದೇ ಜವಾಬ್ದಾರಿಗಳನ್ನ ನೀಡಿದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ ಎನ್ನುವುದಕ್ಕೆ ಈ ಕಾರ್ಯಕ್ರಮ ಉದಾಹರಣೆಯಾಗಿದೆ ಎಂದಿದ್ದಾರೆ. ಇವತ್ತೇನು ಅರಸೀಕೆರೆ ನಗರಸಭೆ ವತಿಯಿಂದ ಅಮೃತ್ ಮಿತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ 2ನೇ ಹಂತದ ಇವತ್ತು ಏನು ಪರಿಸರಗೋಸ್ಕರ ಗಿಡ ನೆಟ್ಟುವ ಕಾರ್ಯಕ್ರಮ, ಮಹಿಳೆಗಾಗಿ ಗಿಡ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ನಗರಸಭೆಯಿಂದ ಒಂದು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಗರಸಭಾ ಪೌರಾಯುಕ್ತರು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತು ಇಲ್ಲಿ ಸೇರಿದಂತ ಎಲ್ಲ ಮಹಿಳಾ ಸಂಘದ ಪದಾಧಿಕಾರಿಗಳೇ, ಇವತ್ತು ಮಹಿಳೆಗಾಗಿ ಇವತ್ತು ಗಿಡ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇವತ್ತು ಮಾಡ್ತಿದ್ರಿ. ಇದು ಬಹಳ ಶ್ಲಾಘನೀಯ ಒಂದು ಕೆಲಸ ಅಂತ ಹೇಳಿ, ಮತ್ತೆ ಇದು ಜೊತೆಯಾಗಿ ಯಾಕೆ ಮಹಿಳೆಗಾಗಿ ಗಿಡ ಅನ್ನೋದೇ ಆ ಗಿಡಕ್ಕೆ ಅಷ್ಟು ಉತ್ತೇಜನ ಕೊಟ್ಟು ಆ ಹೆಣ್ಣು ಮಕ್ಕಳಿಗೆ ಅದ್ರ ಬಗ್ಗೆ ಕಾಳಜಿ ಇರುತ್ತೆ. ಅವರಾಗೇ ಆ ಪರಿಸರ ಬಗ್ಗೆ ಕಾಪಾಡ್ತಾರೆ. ಹೆಂಗೆ ಮನೆ ಕುಟುಂಬದ ಬಗ್ಗೆ ಕಾಪಾಡ್ತಾರೆ ಅವರು, ಅದೇ ತರ ಪರಿಸರ ಕಾಪಾಡ್ತಾರೆ. ಆದ್ರೆ ಇದರ ಒಂದು ಆಕ್ಸಿಜನ್ ಅನ್ನು ಒಬ್ಬ ಮಹಿಳೆಗಿಂತ ಒಬ್ಬ ಗಂಡಸಿಗೆ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಅಂತ ಹೇಳಿ, ಇವತ್ತು ಹೆಣ್ಣು ಮಕ್ಕಳು ಯಾವುದೇ ಒಂದು ನಿರ್ಧಾರ ಮಾಡಿದ್ರೆ, ಯಾವುದೇ ಒಂದು ದೊಡ್ಡ ನಿರ್ಧಾರ ತಗೊಂಡ್ರೆ ಇದು ಅವರು ಒಳ್ಳೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋ ಒಂದು ಭಾವನೆಯಿಂದ ಇದು ಉದಾಹರಣೆ ಹೇಳ್ಬೇಕಂದ್ರೆ ಅರಸೀಕೆರೆ ನಗರದಲ್ಲಿ ಇವತ್ತು ನಾವೇನು ಅಮೃತ್ 1ರಲ್ಲಿ ಇವತ್ತು ಮಾರುತಿ ನಗರ ಮತ್ತೆ ಕೆಂಗಾಲ್ ದೇವಸ್ಥಾನದ ಒಂದು ಉದ್ಯಾನವನವನ್ನು ಮೇಂಟೆನೆನ್ಸ್ ಕೊಟ್ಟಿದ್ದೀವಿ. ಆ ಒಂದು ಎಷ್ಟು ಅಚ್ಚುಕಟ್ಟಾಗಿ ಆ ಹೆಣ್ಣು ಮಕ್ಕಳು ಆ ಕೆಲಸ ನಿರ್ವಹಿಸ್ತಿರೋ ಒಂದು ಉದಾಹರಣೆಯಿಂದ ಇವತ್ತು ಗಿಡ ನೆಟ್ಟ ಕಾರ್ಯಕ್ರಮ ಇದು ಮುಂದೆ ಹಿಂಗೆ ಎಲ್ಲ ಒಳ್ಳೆ ತಳದಿಂದ ಒಳ್ಳೆ ದೇಶಕ್ಕೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಇದು ಆಕ್ಸಿಜನ್ ಅವಶ್ಯಕತೆ ಇದೆ. ಆದ್ರಿಂದ ಇದು ಒಂದು ಹೆಣ್ಣಿಗೆ ಮಹಿಳೆಗೋಸ್ಕರ ಗಿಡ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರೆ ಅಂದ್ರೆ ಎಲ್ಲ ಒಂದು ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಆ ಹೆಣ್ಣು ಮಕ್ಕಳು ಅದಕ್ಕೆ ಒಂದು ಅವರ ಒಂದು ಶಕ್ತಿ ಮೀರಿ ಅದಕ್ಕೆ ಪ್ರಯತ್ನ ಪಡ್ತಾರೆ ಆ ಗಿಡ ಬೆಳೆಸಕ್ಕೆ ಅಂತ ಹೇಳಿ, ಇವತ್ತೇನು ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ನಮ್ಮ ನಗರಸಭೆಯ ರಾಜಶೇಖರ್ ಅವರು ಮತ್ತು ಇವರೆಲ್ಲ ಸೇರಿ ಮಾಡ್ತಿರೋ ಒಳ್ಳೆ ಕೆಲಸ, ಇದು ಹಿಂಗೆ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ಈ ಕಾರ್ಯಕ್ರಮ ನಿರಂತರವಾಗಿ ಹಿಂಗೆ ಒಳ್ಳೆ ಪರಿಸರದ ಬಗ್ಗೆ ನಡೀಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾತಾಡಲು ಅವಕಾಶ ಮಾಡಿಕೊಟ್ಟೆ ನಗರಸಭೆ ಅಧಿಕಾರಿಗಳು, ಮುಖ್ಯಾಧಿಕಾರಿಗಳು ಒತ್ತಿಗೆ ನಾನು ಹೊಂದಿಸ್ತೀನಿ. ಜೈ ಕನ್ನಡ. ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ, ಉಪಾಧ್ಯಕ್ಷರು ಆದ ಮನೋಹರ್, ನಗರಸಭೆ ಸದಸ್ಯರುಗಳು ಆದ ಪ್ರೇಮ, ಅನ್ನಪೂರ್ಣ, ದರ್ಶನ್, ನಗರಸಭೆಯ ಸಮುದಾಯ ಸಂಘಟನಾಧಿಕಾರಿಗಳು ಆದ ರಾಜಶೇಖರ್ ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.